ಗುಡ್ ಮಾರ್ನಿಂಗ್ ಬುಜ್ಜಿ. ನೆನೆ ಸ್ಕೂಬಾ ಡೈವಿಂಗ್ ಎಕ್ಸ್ಪೀರಿಯೆನ್ಸು ರೆಕಾರ್ಡ್ ಮಾಡೋಣ ಅಂತಂತಂದರೆ ಅದಾಗಲೇ ಇಲ್ಲ. ಆಮೇಲೆ ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ರಿ. ಒಂಬಟ್ಟಾಗಿತ್ತು. ಏನೇನು ಫಿಶ್ ನೋಡಿದ್ರಿ? ಹೆಸರೆಲ್ಲ ಗೊತ್ತಿಲ್ಲ, ಬಟ್ ಕಲರ್ ಭಯ ಆಗಲಿಲ್ವಾ ನಿಮಗೆ? ಒಂದು ಅಂದರೆ ಚಿಕ್ಕ ಚಿಕ್ಕದು ಅದ್ರ ಪಾಡ್ಗೆ ದೊಡ್ಡಾಡುತ್ತಲ್ಲ ಅವಾಗೇನು ಆಗಿಲ್ಲ. ಮಧ್ಯದಲ್ಲಿ ಒಂದು ದೊಡ್ಡದಿಂಗೆ ಫಾಸ್ಟಾಗಿ ಬಂದು ಹಿಂಗೆ ಅನ್ಕೊಂಡು ಹೊಟ್ಟೋಗ್ತಾ ಇತ್ತು ನೋಡಿ. ಹಿಂಗೆ ಹೋಗ್ತಾ ಇದ್ದೆ ನಾನು. ಆಮೇಲೆ ಅವ್ನು ಏನಿಲ್ಲ ಅಲ್ಲೇ ಇರೋ ಏನೂ ಆಗಲ್ಲ ಅಂತ. ಬಟ್ ಅದು ಹೊಟ್ಟೋಗ್ತಾ ಇತ್ತು ಹಂಗೆ ಸ್ಪೀಡಾಗಿ. ಇನ್ನೊಂದ್ಸತಿ ಹೋಗೋಣ ಅಂದ್ರೆ ಹೋಗ್ತೀರಾ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಮ್ಮ ಗೋವಾ ಸೀರೀಸ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀವಿ. ಇನ್ ಕೇಸ್ ನೀವೇನಾದರೂ ವೀಡಿಯೋಸ್ನ ಮಿಸ್ ಮಾಡಿದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಸ್ ಮಾಡಿರ್ತೀನಿ. ಈಗಲೇ ಹೋಗಿ ನೋಡ್ಕೊಂಬನ್ನಿ ಅಂತ ಹೇಳ್ತಾ ನಮ್ಮ ಹೊಸ ಎಪಿಸೋಡ್ ಶುರು ಮಾಡೋ ಅಂಥ ಸಮಯ. ಲೆಟ್ಸ್ ಗೋ. ಪೀಸ್. ಸೊ ಜರ್ನಿ ಈಗ ಕಸಿನೋ ಕಡೆ ಹೋಗ್ತಾ ಇದೆ. ಬಟ್ ಕ್ವಿಕ್ಕಾಗಿ ಸ್ನ್ಯಾಕ್ ಬೇಕು ಅಂತ ಅನ್ನಿಸ್ತು. ನಾವು ಮಧ್ಯಾಹ್ನ ಪ್ರಾಪರಾಗಿ ಏನು ಊಟ ಅಂತಲೇ ಮಾಡಿಲ್ಲ ಅನ್ಸುತ್ತೆ. ನಾವು ಮಾಡಿದ್ವಿ, ಲೈಟಾಗಿ ತಿಂದ್ವಿ ಅಷ್ಟೇ. ಸೊ ಅಲ್ಲಿ ಹೋದ್ರೆ ಆಮೇಲೆ ಲೇಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂಚೂರು ಹಸಿವಾಗಿತ್ತು. ಸ್ವಲ್ಪ ಮ್ಯಾಗಿ ತಿಂದ್ವಿ, ಆಮೇಲೆ ಸ್ವಲ್ಪ ಪಕೋಡ ತಿಂದ್ವಿ, ಆಮೇಲೆ ನಾನೊಂದು ಸ್ವಲ್ಪ ಕಟ್ಲೆಟ್ ಬರ್ಗರ್ ತಿಂದೆ. ಸೊ ಇವಾಗ ನಮ್ದು ಕ್ವಿಕ್ ಸ್ನ್ಯಾಕ್ ಸೆಷನ್ ಮುಗಿಸ್ಕೊಂಡು ಇವಾಗ ನಾವು ಕಸಿನೋಗೆ ಹೋಗ್ತೀವಿ. ಟೀ ವೇಟ್ ಮಾಡ್ತಾ ಇದೀವಿ. ಬಿಸಿ ಟೀ ಬರುತ್ತೆ ಈಗ. ಅದನ್ನೊಂದನ್ನ ಕುಡಿದು ನಾವೀಗ ಕಸಿನೋಗೆ ಹೋಗ್ತೀವಿ ಅಂತ ಅನ್ಕೊಂಡಿದೀವಿ. ಹೋಪ್ಫುಲಿ ಹೋಗ್ತೀವಿ. ಸೊ ಮಧ್ಯದಲ್ಲಿ ಮತ್ತೇನು ಬ್ರೇಕ್ ಸೆಷನ್ ಬರಲ್ಲ. ಸೊ ಈ ಸತಿ ಡೈರೆಕ್ಟ್ ಕಸಿನೋಗ. ಅಂದ್ರೆ ಐಡಿಯಾನೇ ಇಲ್ಲ ಒಳಗೆ ಹೆಂಗಿರುತ್ತೆ, ಬೋಟ್ ಒಳಗಡೆ ಇರುತ್ತೆ ಅಂತ ಅಷ್ಟೇ ಗೊತ್ತು ನನಗೆ. ನಾನು ಹೋಗಿರೋದು ಒಂದ್ಸತಿ ಲ್ಯಾಂಡ್ ಕಸಿನೋಗೆ ಹೋಗಿರೋದಷ್ಟೇ. ಬಟ್ ಬೋಟ್ ಕಸಿನೋಗೆ ಹೋಗ್ತಿರೋದು ಇದೇ ಫಸ್ಟ್ ಟೈಮು. ಹೋಪ್ಫುಲಿ ಇಟ್ ವಿಲ್ ಬಿ ಗುಡ್ ಎಕ್ಸ್ಪೀರಿಯನ್ಸ್. ಕಸಿನೋ ಅನ್ನೋದನ್ನ ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ಜೂಜಾಡ್ಸೋ ಅಂತ ಜಾಗ. ಇಲ್ಲಿ 10 ಗೇಮ್ಗಳನ್ನು ಆಡಿಸ್ತಾರೆ. ನಿಮಗಿಷ್ಟ ಇರುವಂಥ ಗೇಮ್ನಲ್ಲಿ ನೀವು ದುಡ್ಡನ್ನು ಕಟ್ಬೋದು. ನಿಮ್ಮ ಲಕ್ ಚೆನ್ನಾಗಿತ್ತು ಅಂದರೆ 1ಕ್ಕೆ 2 10 ದುಡ್ಡನ್ನು ತೊಗೊಂಡೋಗ್ಬೋದು. ಇಲ್ಲ ಎಲ್ಲದನ್ನು ಕಳ್ಕೊಂಡು ಯಾಕಪ್ಪ ಇಲ್ಲಿಗೆ ಬಂದ್ವಿ ಅಂತ ಪಶ್ಚಾತ್ತಾಪನೂ ಪಡ್ಬೋದು. ಅರೆ, ಇಂಡಿಯಾದಲ್ಲಿ ಜೂಜಾಟ ಆಡಿಸೋದು ಇಲ್ಲೀಗಲ್ ಅಲ್ವಾ? ಮತ್ತು ಗೋವಾದಲ್ಲಿ ಇದನ್ನೆಲ್ಲ ಹೇಗೆ ನಡೆಸ್ತಾ ಇದ್ದಾರೆ ಅಂತ ಕನ್ಫ್ಯೂಸ್ ಆದ್ರಾ? 1975 ಇಂಡಿಯಾದಲ್ಲಿ ಗ್ಯಾಂಬ್ಲಿಂಗ್ ಆಡಿಸೋದು ಇಲ್ಲೀಗಲ್ ಆಗೇ ಇತ್ತು. ಯಾರಾದರೂ ಜೂಜಾಡಿಸ್ತಾ ಇರೋದೇನಾದರೂ ಗೊತ್ತಾದರೆ ಅವರನ್ನು ಪಬ್ಲಿಕ್ ಗ್ಯಾಂಬ್ಲಿಂಗ್ ಆ್ಯಕ್ಟ್ ಅಂಡರಲ್ಲಿ ಅವರನ್ನು ಅರೆಸ್ಟ್ ಕೂಡ ಮಾಡ್ತಾ ಇದ್ರು. ಆದರೆ 1976 ಒಂದು ಸಣ್ಣ ಬದಲಾವಣೆಗಳನ್ನು ಮಾಡ್ತಾರೆ. ಅದರ ಪ್ರಕಾರ ಸ್ಟೇಟ್ ಗೌರ್ಮೆಂಟ್ ಏನಾದರೂ ಪರ್ಮಿಷನ್ ಕೊಡ್ತು ಅಂದರೆ ನೀವು ಗ್ಯಾಂಬ್ಲಿಂಗನ್ನು ಲೀಗಲ್ ಆಗಿ ಆಡಿಸ್ಬೋದು ಅಂತ. ಈ ರೀತಿ ಲೀಗಲ್ ಆಗಿ ಗ್ಯಾಂಬ್ಲಿಂಗ್ ಆಡಿಸೋದಕ್ಕೆ ಪರ್ಮಿಷನ್ ಕೊಟ್ಟ 3 ಸ್ಟೇಟ್ಗಳು ಯಾವುವು ಅಂದರೆ ಸಿಕ್ಕಿಂ, ಡಿಯು ಡಮನ್ ಮತ್ತು ಗೋವಾ. ಸೊ ಗೋವಾದಲ್ಲಿ ಬಿಯರು, ಬೀಚಸ್ಸು ಎಷ್ಟು ಫೇಮಸ್ಸೋ ಅಷ್ಟೇ ಫೇಮಸ್ಸು ಇಲ್ಲಿರೋ ಕಸಿನೋಸ್ ಕೂಡ. ನೀವು ನಂಬ್ತಿರೋ ಬಿಡ್ತಿರೋ ಬರೋಬ್ಬರಿ 400ರಿಂದ 450 ಕೋಟಿಯಷ್ಟು ಟ್ಯಾಕ್ಸ್ ಅಮೌಂಟು ಬರೀ ಈ ಕಸಿನೋಸಿಂದ ಕಲೆಕ್ಟ್ ಆಗುತ್ತೆ. ನಾವು ಹೋದಂಥ ಕಸಿನೋದ ಹೆಸರು ಮೆಜೆಸ್ಟಿಕ್ ಪ್ರೈಡ್ ಅಂತ. ಇದು ಗೋವಾದಲ್ಲಿ ಇರೋ ಅಂಥ ಒನ್ ಆಫ್ ದ ಫೇಮಸ್ ಕಸಿನೋಸ್. ಇಲ್ಲಿ ನಿಮಗೆ ಎಂಟ್ರಿ ಟಿಕೆಟ್ಸ್ ಬಂದು ಬೇರೆ ಬೇರೆ ಪ್ಯಾಕೇಜ್ಗಳಲ್ಲಿ ಸಿಗ್ತಾ ಹೋಗುತ್ತೆ. ವೀಕ್ ಡೇಸ್ ಆದರೆ ಒಂದು ರೇಟು, ವೀಕೆಂಡ್ಸಲ್ಲಿ ಒಂದು ರೇಟು, ಅಡಲ್ಟ್ಸಿಗೆ ಒಂದು ರೇಟು, ಚಿಕ್ಕ ಮಕ್ಳಿಗೆ ಒಂದು ರೇಟು, ಈ ರೀತಿ ಬೇರೆ ಬೇರೆ ಪ್ಯಾಕೇಜ್ಗಳಿರುತ್ತೆ. ನಿಮಗೆ ಯಾವ ಪ್ಯಾಕೇಜ್ ಸೂಟ್ ಆಗುತ್ತೆ ಅನ್ನೋದನ್ನು ನೋಡಿ ಆಯ್ಕೆ ಮಾಡ್ಕೊಳ್ಬೋದು. ನೀವಿಲ್ಲಿ ತಗೊಳ್ಳೋ ಅಂಥ ಎಂಟ್ರಿ ಟಿಕೆಟ್ 24 hours ವ್ಯಾಲಿಡ್ ಇರುತ್ತೆ. ನೀವು ಒಂದು ಸಲ ಟಿಕೆಟ್ ತೊಗೊಂಡಾದ್ಮೇಲೆ ನಿಮ್ಮನ್ನು ಫೆರ್ರಿ ರೈಡಲ್ಲಿ ಕಸಿನೋ ಆಡಿಸೋ ಅಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಆನ್ ದ ವೇ ನೀವು ಇನ್ನೊಂದಷ್ಟು ಕಸಿನೋಸ್ಗಳನ್ನು ಅಬ್ಸರ್ವ್ ಮಾಡ್ಬೋದು. Are you excited? Yes, I am excited to show how lucky I am. You're excited to show how lucky you are, huh? Okay, we'll go and check. Yeah. We need to check how lucky they are.
ನೀವು ಕಸಿನೋಗೆ ಎಂಟ್ರಿ ತಗೊಳ್ಳೋದಕ್ಕೆ ಒಂದಷ್ಟು ರೂಲ್ಸ್ಗಳಿವೆ. ನೀವು 18 ವರ್ಷದ ಮೇಲ್ಪಟ್ಟವರಾಗಿರಬೇಕು, ಜೊತೆಗೆ ಅವರ ಡ್ರೆಸ್ಸಿಂಗ್ ಕೋಡ್ನ ಫಾಲೋ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸ್ಲಿಪ್ಪರ್ಸ್ ಮತ್ತು ಶಾರ್ಟ್ಸ್ನ ಅವರು ಅಲೋ ಮಾಡೋದಿಲ್ಲ. ನೀವು ಒಂದು ಸಲ ಕಸಿನೋ ರೀಚ್ ಆದಮೇಲೆ ನಿಮ್ಮ ದುಡ್ಡನ್ನು ಇಲ್ಲಿರೋ ಕಸಿನೋ ಕಾಯಿನ್ಸಿಗೆ ಚೇಂಜ್ ಮಾಡಿಸ್ಕೋಬೇಕಾಗುತ್ತೆ. ಅದೇ ಕಾಯಿನ್ಸನ್ನು ಯೂಸ್ ಮಾಡಿಕೊಂಡು ಇಲ್ಲಿರೋ ಆಟಗಳನ್ನು ಆಟಾಡ್ತಾ ಹೋಗಬೇಕು. ಇಲ್ಲಿ ಅಂದರ್ ಬಾಹರ್, ತೀನ್ ಪತ್ತಿ ಥರದ ಇಂಡಿಯನ್ ಗೇಮ್ಸಿಂದ ಹಿಡಿದು ಪೋಕರ್ವರೆಗೂ ಇಲ್ಲಿ ಎಲ್ಲ ರೀತಿ ಆಟಗಳನ್ನು ನೀವು ಆಡ್ತಾ ಹೋಗ್ಬೋದು. ಕೇಸ್ ನೀವೇನಾದರೂ ಚಿಕ್ಕ ಮಕ್ಕಳನ್ನು ಜೊತೆ ಕರ್ಕೊಂಡು ಬಂದಿದ್ರೆ ಅವರನ್ನು ಕಿಡ್ಸ್ ಏರಿಯಾದಲ್ಲಿ ಆಟಾಡೋದಕ್ಕೆ ಬಿಡ್ಬೋದು. ನಿಮ್ಮ ಎಂಟ್ರಿ ಟಿಕೆಟ್ ಪ್ರೈಸಲ್ಲಿ ಫುಡ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇಲ್ಲಿ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಜೊತೆಗೆ ಕಾಂಟಿನೆಂಟಲ್ ಡಿಶಸ್ನ ಅನ್ಲಿಮಿಟೆಡ್ ಆಗಿ ಎಂಜಾಯ್ ಮಾಡ್ಬೋದು. ಅಷ್ಟೇ ಅಲ್ಲ, ಪ್ರತಿ ಸಂಜೆ ಇಲ್ಲಿ ಎಂಟರ್ಟೈನ್ಮೆಂಟ್ ಆಕ್ಟಿವಿಟೀಸ್ ಕೂಡ ನಡೀತಾ ಇರುತ್ತೆ. ಸಿಂಗಿಂಗ್, ಡ್ಯಾನ್ಸಿಂಗ್, ಮ್ಯಾಜಿಕ್ ಶೋ ಮತ್ತಷ್ಟು ಆಕ್ಟಿವಿಟೀಸ್ಗಳು ಇಲ್ಲಿ ನಡೀತಾ ಹೋಗುತ್ತೆ. ಇವೆಲ್ಲವೂ ನಮ್ಮ ಎಂಟ್ರಿ ಟಿಕೆಟ್ ಪ್ರೈಸಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಒಂದಷ್ಟು ಹೊಸ ವಿಷಯ ಸಿಕ್ಕಿರ್ಬೋದು ಅಂತ ಹೇಳ್ತಾ ನಮ್ಮ ಬೆಂಗಳೂರು ಟು ಗೋವಾ ಸೀರೀಸ್ನ ಮುಗಿಸೋ ಅಂಥ ಸಮಯ. ಇನ್ ಕೇಸ್ ನಿಮ್ಗೇನಾದರೂ ನಮ್ಮ ಕಂಟೆಂಟ್ಗಳು ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ರೋಡ್ ಟ್ರಿಪ್ಪಲ್ಲಿ ಮತ್ತೊಂದಷ್ಟು ಹೊಸ ಕಂಟೆಂಟ್ಗಳನ್ನ ತಗೊಂಡು ನಿಮ್ಮ ಎದುರುಗಡೆ ಬರ್ತೀವಿ. ಅಲ್ಲಿವರೆಗೂ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.